ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. 2026ರಲ್ಲಿ ಮೊದಲ ವಿಷಯ ಕನ್ನಡವೇ ಆಗಿತ್ತು ಎಂದು ಫೆಬ್ರವರಿ 28ರಂದು ಆರಂಭ ಆಗುತ್ತೆ. ಮೊದಲ ದಿನವೇ ಕನ್ನಡ ಸಬ್ಜೆಕ್ಟ್ ಇತ್ತು. ಹಾಗಾಗಿ ಇಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ಪತ್ರಿಕೆ ಸಿಕ್ಕಿದೆ. 80ಕ್ಕೆ 80 ಅಂಕಗಳು ಔಟ್ ಮಾರ್ಕ್ಸ್ ಸಿಕ್ಕಿದೆ. ಈ ರೀತಿ PU ಬೋರ್ಡ್ ಕಡೆಯಿಂದ ಬಿಡುಗಡೆ ಆಗಿರೋವಂಥದ್ದು. ಇದನ್ನು ಗಮನದಲ್ಲಿಟ್ಕೊಂಡು ಒಳ್ಳೆಯ ಅಂಕಗಳನ್ನು ಮಾದರಿಯಾಗಿ ಇಟ್ಕೊಂಡು ಗಳಿಸ್ಬೋದು. ಈ ಥರ ಸೂಚನೆಗಳನ್ನೆಲ್ಲ ನೋಡ್ಕೊಳ್ತಾ ಫಸ್ಟ್ ಪೇಜಲ್ಲೇ MCQ ಆನ್ಸರ್ ಮಾಡಿದ್ರೆ ಉತ್ತಮ. ಅದನ್ನು ಸೂಚನೆಯಲ್ಲಿ ಕೊಟ್ಟಿರ್ತಾರೆ, ಅದೇ ರೀತಿ ಮಾಡ್ತಾ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ MCQ ಆಪ್ಷನ್ ಈ ಇವು ಏನಿರುತ್ತಲ್ಲ ಅದನ್ನು ಕೂಡ ಬರಿಬೇಕು. ಜೊತೆಗೆ ಆನ್ಸರ್ ಪದಗಳನ್ನು ಕೂಡ ಬರಿಬೇಕು. ನೆಕ್ಸ್ಟ್ ನೋಡೋದಾದರೆ ಬಿಟ್ಟ ಸ್ಥಳ, ಅಲ್ಲೇ ಕ್ಲೂ ವರ್ಡ್ಸ್ ಇರುತ್ತೆ, ಅದನ್ನು ಸರಿಯಾದ ರೀತಿ ಗಮನಿಸ್ಕೊಂಡು ಈಸಿಯಾಗಿ ಬರಿಬೋದು. ಮ್ಯಾಚ್ ದ ಫಾಲೋಯಿಂಗು ಅದರ ಮುಂದೆನೇ ಆನ್ಸರ್ ಬರಿಬೇಕು. 6 ಮಾರ್ಕ್ ಆಗಲಿ, ಮ್ಯಾಚ್ ಮಾಡೋದಾಗಲಿ ಈ ಥರದ್ದೆಲ್ಲ ಬೇಡ. ಬರೀ ನಂಬರ್ ಬರೆಯೋದು, ಬರೀ ಈ ಇವು ಅಂತ ಬರೆಯೋದು, ಇಲ್ಲಿ 1 2 3 ಬರೆಯೋದು ಇದು ಬೇಡ. ಇದೇ ರೀತಿ ಆನ್ಸರ್ ಮಾಡಿ. ನೆಕ್ಸ್ಟ್ ಇನ್ನು 2 ಅಂಕದ ಪ್ರಶ್ನೆಗಳು. ಮೊದಲನೇದಾಗಿ ಪದ್ಯ ಭಾಗ ಇರುತ್ತೆ, ಆಮೇಲೆ ಗದ್ಯ ಭಾಗ, ಅದಾದಮೇಲೆ ಕೃಷ್ಣೇಗೌಡನ ಆನೆ. ಎಷ್ಟು ಬೇಕೋ ಅಷ್ಟು ಬರಿತಾ ಹೋದರೆ ಸಾಕಾಗುತ್ತೆ. ಆಪ್ಷನ್ ಕ್ವಶನ್ ಎಲ್ಲ ಲಾಸ್ಟಲ್ಲಿ ಬರೆದ್ರೆ ಸಾಕು. ಇದನ್ನು ಗಮನದಲ್ಲಿಟ್ಕೊಂಡು ಮಾರ್ಕ್ಸಿಗೆ ತಕ್ಕಂತೆ ಮಾಡ್ತಾ ಹೋಗಿ. ಇನ್ನು ಸಂದರ್ಭದಲ್ಲೂ ಕೂಡ ಅಷ್ಟೇ, ಮೊದಲು ಪದ್ಯ ಭಾಗ, ಅದಾದಮೇಲೆ ಗದ್ಯ ಭಾಗ, ಆಮೇಲೆ ಕೃಷ್ಣೇಗೌಡನ ಆನೆ. ಇಲ್ಲಿ ಸಂದರ್ಭದಲ್ಲಿ ಆಯ್ಕೆ ಬರೆದಾಗ ಪದ್ಯದ ಹೆಸರು ಅಥವಾ ಗದ್ಯದ ಹೆಸರು, ಕವಿ ಹೆಸರು, ಲೇಖಕರ ಹೆಸರಿಗೆ ಅಂಡರ್ಲೈನ್ ಮಾಡಿ. ನಿಮಗೆ ಹೆಚ್ಚಿನದಾಗಿ ಗೊತ್ತಿದ್ರೆ ಆಕರ ಗ್ರಂಥ ಕೂಡ ಬರೀಬೇಕು. ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್, 4 ಅಂಕದ ಪ್ರಶ್ನೆಗಳು, 5-6 ವಾಕ್ಯ. ಅಲ್ಲಿ ಎಷ್ಟು ಕೇಳಿರ್ತಾರೆ ಅದೇ ರೀತಿ ಎಲ್ಲೂ ಕೂಡ 2 ಪದ್ಯ ಭಾಗದಲ್ಲಿ, ಒಂದು ಗದ್ಯ ಭಾಗ, ಇನ್ನೊಂದು ಕೃಷ್ಣೇಗೌಡನ ಆನೆ. ಅಲ್ಲೂ ಕೂಡ ಗಮನದಲ್ಲಿಟ್ಕೊಂಡು ಮಾರ್ಕ್ಸಿಗೆ ತಕ್ಕಂತೆ ಆನ್ಸರ್ ಮಾಡಿ. ಇದೆಲ್ಲ ಆದಮೇಲೆ ಇನ್ನೂ ಸಮಯ ಇದ್ದರೆ ಎಕ್ಸ್ಟ್ರಾ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಇನ್ನು ಭಾಷಾಭ್ಯಾಸ ನೋಡೋದಾದರೆ, ಭಾಷಾಭ್ಯಾಸದಲ್ಲಿ 1 ವರ್ಡ್ ಗ್ರಾಮರ್, 2 ಪದಗಳಿಗೆ ಉತ್ತರವನ್ನು ಬರೆಯಿರಿ ಅಂತಿರುತ್ತೆ. ಆದರೆ 3 ಪದಗಳಿಗೆ ಬರೆದ್ರೆ ಒಳ್ಳೆಯದು. ಯಾವುದಾದ್ರೂ ಒಂದು ಪದ ಮಿಸ್ ಆಗಿ ರಾಂಗ್ ಆದರೆ ಇನ್ನೊಂದು ತಗೋಬೋದಾಗುತ್ತೆ. ಹಾಗಾಗಿ 3 ಪದಗಳಿಗೂ ಬರೀಬೇಕು, ಎಕ್ಸ್ಟ್ರಾ ಮೇನ್ ಕೂಡ ಬರೀಬೇಕು. ಅಲ್ಲಿ 1 ವರ್ಡ್ ಗ್ರಾಮರ್ ಈಸಿನೇ ಇರುತ್ತೆ, ತುಂಬ ಸಮಯ ಏನು ತಗೊಳ್ಳಲ್ಲ. ಅದಾದಮೇಲೆ ಪ್ರಬಂಧ, ಪತ್ರಲೇಖನ ಆಪ್ಷನ್ ಇರೋದ್ರಿಂದ ಯಾವುದು ನಿಮಗೆ ಹೆಚ್ಚಿನ ಅಂಶಗಳು ಗೊತ್ತಿರುತ್ತೋ ಅದನ್ನು ಕೇರ್ಫುಲ್ಲಾಗಿ ಬರೀಬೇಕು. ಪತ್ರಲೇಖನದಲ್ಲಿ ದಿನಾಂಕ, ಸ್ಥಳ ಎಲ್ಲ ಮರಿದಂಗೆ ಇಂತಿ, ನಿಮ್ಮ ವಿಶ್ವಾಸಿ ಅಂತ ಕನ್ಕ್ಲೂಡ್ ಮಾಡೋದಾಗ್ಬೋದು. ವಂದನೆಗಳು, ಮಾನ್ಯರೇ, ವಿಷಯ, ಇದನ್ನು ನೀಟಾಗಿ ಬರೆದು ಕಂಪ್ಲೀಟ್ ಮಾಡಿ. ಉಳಿದ ಸಮಯದಲ್ಲಿ ಎಕ್ಸ್ಟ್ರಾ ಕ್ವಶನ್ಗೆ ಆನ್ಸರನ್ನು ಮಾಡಿ. ಇದನ್ನೊಂದು ಬಾರಿ ನೋಡಿ ನಿಮಗೆ ಯಾವ ರೀತಿ ಆನ್ಸರ್ ಮಾಡ್ಬೋದು ಅಂತಂದೇಳಿ ಅರ್ಥ ಆಗ್ಬೋದು. ನೀವು ಕೂಡ ಇದೇ ರೀತಿ ಇನ್ನೂ ಚೆನ್ನಾಗಿ ಬರೆಯೋರು ಕೂಡ ಇರ್ತೀರಿ. 80ಕ್ಕೆ 80 ಅಂಕಗಳನ್ನು ಔಟ್ ಆಫ್ ಸ್ಕೋರನ್ನು ಮಾಡ್ಬೋದು. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.